ಇಲ್ಲ ನೀವೆಲ್ಲ ಕಡೆ ಸೋಲಾರ್ ಐಮಾಸ್ ಲೈಟ್ ಅನ್ನು ಕೊಡ್ತಾ ಇದ್ದೀರಿ, ನಮ್ಮೂರಿಗೂ ಕೂಡ ಜಾತ್ರೆ ಸಂದರ್ಭದಲ್ಲಿ ಒಂದು ಮಾಡಬೇಕು, ಇಲ್ಲಿ ಸಾಕಷ್ಟು ಅದು ಅನುಕೂಲ ಆಗತ್ತೆ ಅಂತೇಳಿ ಕೇಳಿದ್ರು. ನಾನು ಅವತ್ತ ಹೇಳಿ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತೇಳಿ 1 ತಿಂಗಳೊಳಗಡೆ ನಾನು ಹೇಳಿದಂತೆ ನಾನು ಏನ್ ಮಾತು ಕೊಟ್ಟಿದ್ದೆ ಅದರ ಪ್ರಕಾರ ಒಂದು 3 ಲಕ್ಷ ರೂಪಾಯಿ ಅದಕ್ಕೆ ವ್ಯಯ ಆಗುತ್ತೆ. ಒಂದು 3 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಹೈಮಾಸ್ ಲೈಟ್ ಅನ್ನ ನಾನು ನನ್ನ ಸ್ವಂತ ಹಣದಿಂದ ಮಾಡಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಯಾವುದೇ ಅನುದಾನದಿಂದ ಹಾಕಿಲ್ಲ. ನಾನು ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು 200 ಹಳ್ಳಿಗಳಲ್ಲಿ ಒಂದು 6-7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೀತಿಯ ವಿಶೇಷವಾಗಿ ದೇವಸ್ಥಾನಗಳ ಮುಂದೆ ಇವತ್ತು ನೋಡಿ, ಇದೊಂದು ನಮ್ಮ ಜನಗಳ ಸ್ವಾಭಿಮಾನ. ಯಾರೋ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಲೈಟ್ ಐತೆ ಅಂತ ಕುತ್ಕೊಂಡು ಯಾರೋ ಕುತ್ಕೊಳ್ಳಲ್ಲ, ಆದ್ರೆ ದೇವಸ್ಥಾನ ಅಂದ್ರೆ ಎಲ್ಲ ಬಂದ್ಬಿಡ್ತಾರೆ. ಆ ಕಾರಣಕ್ಕಾಗಿ ಇದು ಜನ ಸೇರುವಂತ ಜಾಗ. ನಿರಂತರವಾಗಿ ಸಾಯಂಕಾಲ ಒಂದು 6 ಗಂಟೆ 7 ಗಂಟೆ ಮೇಲೆ ಈ ರೀತಿಯಾಗಿ ಒಂದು ಒಳ್ಳೆ ವಾತಾವರಣದಲ್ಲಿ ಯಜಮಾನ್ರು ಊಟ ಗೀಟ ಆದ್ಮೇಲೆ ಬಂದು ಇಲ್ಲೊಂದು ಅರ್ಧ ಗಂಟೆ 1 ಗಂಟೆ ಕೂತು ಮಾತಾಡ್ಕೊಂಡು ಹೋಗುವಂತ ಒಂದು ಪದ್ಧತಿ. ಜೊತೆಗೆ ಇಲ್ಲಿ ಮಕ್ಕಳು ಕೂಡ, ಈ ಪುಟಾಣಿ ಮಕ್ಕಳೆಲ್ಲ ಇದ್ದಾರೆ, ಇವರು ಕೂಡ ಮನೆಯಿಂದ ಬಂದು ಈಚೆಗಿಲ್ಲೆಲ್ಲ ಆಟ ಆಡ್ಕೊಂಡು ರಾತ್ರಿ ಒಂದು ಅರ್ಧ ಗಂಟೆ 1 ಗಂಟೆ ಕಾಲ ಕಳ್ಕೊಂಡು ಅಂದ್ರೆ ಏನೋ ಒಂದು ಊರಿಗೆ ಒಂದು ಕಳೆ ಇರುತ್ತೆ, ಲಕ್ಷಣ ಇರುತ್ತೆ. ಇದು ಸೋಲಾರ್ ಹೈಮಾಸ್ಕ್ ಆಗಿರೋದ್ರಿಂದ ಇಲ್ಲಿ ಒಂದ್ ವೇಳೆ ಕರೆಂಟ್ ಗಂಟೆಗಟ್ಟಲೆ ಹೋದ್ರೂ ಕೂಡ ಇದು ಸೋಲಾರ್ ಹೈಲೈಟ್ ಉರಿತಾ ಇರುತ್ತೆ. ಇದರ ಉದ್ದೇಶ ಇಷ್ಟೇ, ನಾವು ದೇವಸ್ಥಾನಗಳಲ್ಲಿ ನಮ್ಮಂತವರೆಲ್ಲ ಕೈ ಜೋಡಿಸಿದಾಗ, ನೀವೆಲ್ಲ ಒಂದಾದಾಗ ನಮ್ಮ ಮುಂದಿನ ಯುವ ಪೀಳಿಗೆ ಮಕ್ಕಳೇನಿದ್ದಾರೆ ಅವ್ರಿಗೆ ದೇವ್ರ ಬಗ್ಗೆ ಒಂದು ಭಕ್ತಿ ಭಾವ, ಒಂದು ಒಳ್ಳೆ ರೀತಿ ನೀತಿ ನಡೆ ನುಡಿಗಳನ್ನ ಅನುಸರಿಸ್ಕೊಂಡು ಹೋಗುವಂತ ಒಂದು ಕೆಲಸ ಆಗುತ್ತೆ. ಆ ಒಂದು ಉದ್ದೇಶಕ್ಕಾಗಿ ಇದೊಂದು ಊರಲ್ಲ, 200 ಹಳ್ಳಿಗಳಲ್ಲಿ, ನಮ್ಮ ತಾಲೂಕಲ್ಲಿ ಒಂದು 250 ಹಳ್ಳಿ ಇದೆ. ಅದರಲ್ಲಿ ಆಲ್ರೆಡಿ ಕೆಲವು ಹಳ್ಳಿಗಳಲ್ಲಿ ಹೈಮಾಸ್ಕ್ ಇದೆ ದೇವಸ್ಥಾನಗಳ ಮುಂದೆ. ಅದನ್ನ ಹೊರತುಪಡಿಸಿ ಎಲ್ಲೆಲ್ಲಿಲ್ಲ ಅಲ್ಲಿ ಒಂದು 200 ಹಳ್ಳಿಗೆ ಅಂತ ಅಂದ್ಕೊಂಡಿದೀವಿ. ಗೊತ್ತಿಲ್ಲ ಅದು 200 ಇದೆಯೋ 300 ಆಗುತ್ತೋ. ಈಗಾಗಲೇ ಒಂದೊಂದು ಊರಿಗೆ 3 ಕಡೆ. ನಮ್ಮ ತಿಮ್ಮರಾಜು ಅವರು ಬದುಕಿದ್ದಾಗ ಅಲ್ಲಿ ಒಂದು ಉಳಿಗೆರೆಗೆ ಮೇನ್ ಪ್ಲೇಸ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಂದು ಹಾಕ್ಸಿದ್ರು. ಅದು ಕೂಡ ಒಂದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದು 12 ಮೀಟರ್ ಲೈಟ್ ಅನ್ನ ಮಾಡುವಂತದ್ದಾಗಿತ್ತು. ಇದು ಒಂದು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಈಗಾಗಲೇ ನಮ್ಮ ರಾಮಚಂದ್ರಪ್ಪನವರು ಹೇಳಿದ್ದಾರೆ ಬಂದ ತಕ್ಷಣ ಬಪ್ಪನೊಳಗೆ ಯಾವಾಗ ಹಾಕ್ತೀರಾ ಅಂತ ಹೇಳಿ. ಈಗ ನಾಳೆ ಕೂಡ ಒಂದು 10 ಹಳ್ಳಿಗಳಲ್ಲಿ ಆಗ್ತಾ ಇದೆ. ಈ ರೀತಿಯಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ದೇವಸ್ಥಾನಗಳ ಮುಂದೆ ಜಾಗ ಇದೆ ಅಲ್ಲೆಲ್ಲ ಕೂಡ ಒಂದ್ ವೇಳೆ ವಿಶೇಷವಾಗಿ ಈ SSLC PUC ಪರೀಕ್ಷೆಗಳ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳಿಗೆ ಬಂದು ಒಂದ್ ವೇಳೆ ಏನಾದ್ರು ಕರೆಂಟ್ ಹೋದ್ರೆ ಆ ಟೈಮಲ್ಲಿ SLC ಮತ್ತೆ ಪರೀಕ್ಷೆಗಳು ಇಂಪಾರ್ಟೆಂಟ್ ಮಕ್ಕಳಿಗೆ. ಇದ್ರ ಜೊತೆ ನಿಮ್ದು ಮಧುರ್ ಪಂಚಾಯತಿ ಬರುತ್ತಲ್ಲ, ಈಗ ಈ ಸರ್ಕಾರ ಇನ್ನೊಂದು ದೊಡ್ಡ ಒಂದು ತಲೆನೋವನ್ನ ತಂದಿಟ್ಟಿದೆ, ನಿಮ್ಗೆಲ್ಲ ಗೊತ್ತಿದೆ. ನಾನು ಮೊನ್ನೆ ಬೆಳಗಾವಲ್ಲಿ ವಿಧಾನಸೌಧದಲ್ಲೂ ಕೂಡ ಇದ್ರ ಬಗ್ಗೆ ಬಹಳ ಗಟ್ಟಿಯಾಗಿ ಧ್ವನಿ ಮಾಡಿ ಮಾತಾಡಿದ್ದೀನಿ. ಏನಂತ ಹೇಳಿದ್ರೆ, ಒಂದು ಪಂಚಾಯತಿಗೆ ಒಂದು KPS ಶಾಲೆ ಮಾಡ್ತಾರಂತೆ. ಒಂದು ಪಂಚಾಯತಿಗೆ ಒಂದು KPS ಶಾಲೆ ಮಾಡಿ, ಈಗ ನಿಮ್ಮೂರಲ್ಲಿ ಮುಂದಿನ ದಿನಗಳ ಸ್ಕೂಲ್ ಇರಲ್ಲ. ಈಗ ಅವ್ರ ಉದ್ದೇಶ ಏನಂದ್ರೆ 46,000 ಶಾಲೆ ಇದೆ ನಮ್ಮ ರಾಜ್ಯದಲ್ಲಿ. ಅದ್ರಲ್ಲಿ ಎಲ್ಲ ಮುಚ್ಚಿಬಿಟ್ಟು 6,000 ಶಾಲೆಗಳು ಮಾತ್ರ, 6,000 ಗ್ರಾಮ ಪಂಚಾಯತಿ ಇದೆ. ಒಂದು ಪಂಚಾಯತಿಗೆ ಒಂದು ಶಾಲೆ ಅಂದ್ರೆ 6,000 ಪಂಚಾಯತಿಗೆ 6,000 ಶಾಲೆ, 46,000 ಶಾಲೆಗಳು ಇರೋದೇನಾಗುತ್ತೆ, 40,000 ಶಾಲೆಗಳು ಮುಚ್ಚಿ ಹೋಗ್ತವೆ. ಸರ್ಕಾರ ಈ ರೀತಿ ಒಂದು ದೊಡ್ಡ ಆಘಾತಕಾರಿ ಕೃತ್ಯಕ್ಕೆ ಕೈ ಹಾಕಿದೆ. ನಾನು ಹೇಳೋದು, ನಿಮ್ಮೂರಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆಯೋ, ನಿಮ್ಮೂರಿನಾಗಿರೋ ಸ್ಕೂಲ್ ಕೂಡ, ಆ ಸ್ಕೂಲ್ ಇಲ್ಲ ಅಂದ್ರೆ ಆ ಊರಿಗೆ ಒಂದು ಲಕ್ಷಣನೇ ಅಲ್ಲ, ಅದು ಒಂದು ಊರೇ ಅಲ್ಲ. ನನ್ನ ಪ್ರಕಾರ ಒಂದು ದೇವಸ್ಥಾನ, ಒಂದು ಶಾಲೆ. ಅದಕ್ಕೆ ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರ್ದು. ಅದ್ರಲ್ಲೂ ಆಯ್ತು, ನೀವು ಮಾಡಿ, ಪಂಚಾಯತಿಗೆ ಒಂದು ಮಾಡ್ತೀರಾ ಮಾಡ್ರಿ. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೆ ಆ ಪಂಚಾಯತಿ ಹೆಡ್ ಕ್ವಾರ್ಟರ್ ಮಾಡಿ. ಕನಿಷ್ಠ ಆ ಊರಲ್ಲಿ LKG ಇಂದ 5ನೇ ಕ್ಲಾಸ್ ವರೆಗೆ, LKG ಇಂದ 5ನೇ ಕ್ಲಾಸ್ ವರ್ಗಾದ್ರೂ ಶಾಲೆ ಇರಬೇಕು. ನಾವ್ ಎಷ್ಟು ದೇವಸ್ಥಾನ ಇದ್ರೆ ಏನ್ ಮಾಡ್ತೀರಿ? ಈಗ ಈ LKG ಮಗು ಇಲ್ಲಿಂದ ಬಸ್ ಹತ್ಕೊಂಡು, ಈ ಸರ್ಕಾರದವರು ಸ್ಕೂಲೇ ನಡ್ಸೋದ್ ಕಷ್ಟ, ಮೇಸ್ಟ್ರಿಗಳನ್ನ ಅಪಾಯಿಂಟ್ ಮಾಡಿಲ್ಲ. ಇನ್ನು ಇವರು ಪಂಚಾಯತಿಗೆ ಒಂದು ಸ್ಕೂಲ್ ಮಾಡ್ಬಿಟ್ಟು ಬಸ್ ಕೊಟ್ಟು ಇವನ್ನೆಲ್ಲ ಕರ್ಕೊಂಡು ಹೋಗ್ತಾರ? ಆಗುತ್ತಾ? ಸಾಧ್ಯನಾ? ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಬರ್ತೀನಿ. ನೀವು SDLC ಅವ್ರು ಯಾರ್ಯಾರು ಇದ್ದೀರಾ, ಸ್ಕೂಲ್ನವ್ರು ಯಾರ್ಯಾರು ಇದ್ದೀರಾ, ಯಾವುದೇ ಕಾರಣಕ್ಕೂ ಇದೊಂದು ದೊಡ್ಡ ಗಂಡಾಂತರ ಅದಾಗೋದಕ್ಕೆ ಬಿಡಬಾರ್ದು. ಅದೊಂದು ಹೋರಾಟ ಮಾಡಿ ಆದ್ರೂ ಪರವಾಗಿಲ್ಲ,
ನಮ್ಮ ಹಳ್ಳಿಗಳಲ್ಲಿ ಅದು 15 ಜನ ಮಕ್ಕಳಿರ್ಲಿ 25 ಜನ ಮಕ್ಕಳು, ಇವರು ನೆಟ್ಟರ್ ಸ್ಕೂಲ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ಗೆ ಯಾಕೆ ಹೋಗ್ತಾರೆ? ಇವರು ಕರೆಕ್ಟ್ ಆಗಿ ರೇಷನ್ ಕೊಟ್ಟು ಬಿಲ್ಡಿಂಗ್ ಕೊಟ್ಟು ಸರಿಯಾದ ರೀತಿ ಗುಣಮಟ್ಟದ ಶಿಕ್ಷಣ ಕೊಟ್ರೆ ಜನ ದುಡ್ಡು ಜಾಸ್ತಿಯಾಗಿ ಹೋಗ್ತಾರ ಸ್ಕೂಲ್ಗೆ. ಯಾವ ಶ್ರೀಮಂತರು ದುಡ್ಡಿರೋ ಓದಿಸ್ಕೊಳ್ಳಿ, ಅಲ್ಲಿ ದುಡ್ಡಿಲ್ಲವ್ರಿಗೆ ಇಲ್ಲಿ ಕೊಡ್ಬೇಕಾ ಸೌಲಭ್ಯ? ಸರ್ಕಾರದ ಜವಾಬ್ದಾರಿ. ಇದನ್ನ ಬಹಳ ಗಟ್ಟಿಯಾಗಿ ಎಜುಕೇಶನ್ ಮಿನಿಸ್ಟರ್ಗೆ ಅರ್ಧ ಗಂಟೆ ಚರ್ಚೆ ಮಾಡಿದ್ದೀನಿ ವಿಧಾನಸೌಧದಲ್ಲಿ ನೇರವಾಗಿ. ಅದು ಇಡೀ ರಾಜ್ಯದಲ್ಲಿ ಇದೆಲ್ಲ ನೋಡಿದೀವಿ, ಎಲ್ಲ ಕಡೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಎಲ್ಲ ಬಂತು. ಇಡೀ ರಾಜ್ಯಕ್ಕೆ ಒಂದು ಅನುಕೂಲ ಆಗೋ ರೀತಿ ಇವತ್ತು ನನ್ನ ಮಾತನ್ನೇ ಆಧಾರವಾಗಿ ಇಟ್ಕೊಂಡು ಇವತ್ತು ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ. ಈ ರೀತಿಯಾಗಿ ಮುಂದೆ ಕೂಡ ಒಂದು ಸಾಂಕೇತಿಕ ಅಷ್ಟೇ, ನಾನು ಎಲ್ಲಾ ಊರಲ್ಲಿ ಏನ್ ಮಾಡಿದ್ವಿ, ಖಂಡಿತ ನನಗೆ ನನ್ನದೇ ಆದಂತ ಕನಸುಗಳಿದಾವೆ. ಒಂದು ಹಳ್ಳಿ ಅಂದ್ರೆ ಒಂದು ಹಳ್ಳಿಗೊಂದು ಒಂದು ಪಂಚಾಯತಿಗೆ ಒಂದು ಒಳ್ಳೆ ಆಟದ ಮೈದಾನ. ಇವತ್ತು ಹುಡುಗರಿಗೆಲ್ಲ ಈ ಸಣ್ಣ ಜಾಗದಲ್ಲಿ ಆಟ ಆಡಕ್ ಜಾಗ ಇಲ್ಲ. ಇವತ್ತು ಎಲ್ಲರಿಗೂ ಕ್ರಿಕೆಟ್ ಹುಚ್ಚು. ಮೊನ್ನೆ ಕರದಾಸ್ನಲ್ಲಿ ಒಂದು ಹೆಣ್ಣು ಮಗಳು, ಕರೆತಿನಹಳ್ಳಿ, ನಮ್ಮೂರಿನ ಹೆಣ್ಣು ಮಗಳು, ಆ 2023 ಆಕೆ ಮನೆಗೆ ಹೋಗಿ, ಯಾರು ಗುರ್ತಿರ್ಲಿಲ್ಲ ಅವಾಗ, ಅವ್ರ ಮನೆಗೆ ಹೋಗಿ ಒಂದು 50,000 ರೂಪಾಯಿ ಹಣ ಕೊಟ್ಟು ಬೆನ್ತಟ್ಟಿ, ಆಕೆ ಕುರುಡು, ಪಾರ್ಷಿಯಲಿ ಬ್ಲೈಂಡ್, ಬೆನ್ತಟ್ಟಿ ನಾನು ಹೇಳಿ ಬಂದೆ, ನೀನ್ ಮಾಡಮ್ಮ, ನೀನ್ ಆಟ ಆಡು, ನೀನು ಎಲ್ಲಿವರೆಗೂ ಬೇಕಾದ್ರೂ ಬೆಳಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅವತ್ತು ಆಕೆ ಒಂದು ಕೊಟ್ಟಂತ ಒಂದು ಆತ್ಮವಿಶ್ವಾಸ ಏನಿದೆ, ಒಂದು ಬೆಂಬಲ ಏನಿದೆ, ಇವತ್ತು ವರ್ಲ್ಡ್ ಕಪ್ ಅನ್ನ ಗೆದ್ಕೊಂಡ್ಬಂತು. ವರ್ಲ್ಡ್ ಕಪ್ ಅನ್ನ ಗೆದ್ಕೊಂಡ್ಬಂದು ಶಿರಾದಲ್ಲಿ ಕಣ್ಣು ಚೆನ್ನಾಗಿರುವಂತ 6,000 ಜನ ಮಕ್ಕಳ ಎದುರುಗಡೆ, 6,000 ಜನ ಪ್ರೆಸಿಡೆನ್ಸಿ ಸ್ಕೂಲ್ ಮಕ್ಕಳ ಎದುರುಗಡೆ ದೊಡ್ಡ ಮೆರವಣಿಗೆ ಮಾಡಿ ಆಕೆಗೆ 2 ಲಕ್ಷ ರೂಪಾಯಿ ಹಣ ಕೊಟ್ಟೆ. 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬೆನ್ತಟ್ಟಿ. ಇದು ನಾವು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಾಡುವಂತ ಕೆಲಸ. ರಾಜಕೀಯ ಮಾಡೋದು ಅಂತ ಹೇಳಿದ್ರೆ ಬರೀ ಬೇರೆ ಬೇರೆ ತರದಲ್ಲ. ಇವತ್ತು ಶಿರಾದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಶಿರಾದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ಆದ್ಮೇಲೆ ನಾನು ಸಾಮಾನ್ಯವಾಗಿ ಪ್ರೆಸಿಡೆನ್ಸಿ ಸ್ಕೂಲ್ ಹೆಸರು ಹೇಳಕ್ ಹೋಗಲ್ಲ, ಆದ್ರೆ ಬೇರೆಯವ್ರು ಬಂದ್ರೆ ಅದ್ರ ಹೆಸರೆತ್ತಿದ್ದಾರೆ. ಅದಕ್ಕೆ ನಾನೇ ಮುಂಚೆ ಹೇಳ್ಬಿಡ್ತೀನಿ, ಪ್ರೆಸಿಡೆನ್ಸಿ ಸ್ಕೂಲ್ ನಲ್ಲಿ ಓದಿ ಇಲ್ಲಿವರೆಗೆ 650 ಜನ ಫ್ರೀ ಆಗಿ ಮೆಡಿಕಲ್ ಸೀಟ್ ತಗೊಂಡವ್ರೆ ಡಾಕ್ಟರ್ಗಳು. 650 ಜನ. ಒಂದು 8,000 ಜನ ಎಂಜಿನಿಯರಿಂಗ್ ಸೀಟ್ ತಗೊಂಡವ್ರೆ ಫ್ರೀ ಆಗಿ. 650 ಜನಕ್ಕೆ ಮೆಡಿಕಲ್ ಸೀಟ್ ಅಂದ್ರೆ ಒಂದೊಂದು ಮೆಡಿಕಲ್ ಸೀಟ್ 1 ಕೋಟಿ ಲೆಕ್ಕ ಹಾಕಿದ್ರು ಕೂಡ ಶಿರಾ ತಾಲೂಕಿನ ಜನಕ್ಕೆ 650 ಕೋಟಿ ದುಡ್ಡು ಉಳಿತು. ಅವರ ಅಪ್ಪ ಅಮ್ಮನ ಜೇಬಲ್ಲಿ ಇದೆ. ಅದು ಒಂದು 8,000 ಜನಕ್ಕೆ 10 ಲಕ್ಷ ಒಂದೊಂದು ಇಂಜಿನಿಯರಿಂಗ್ ಸೀಟ್, ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಂದ್ರೆ ಇವರು ಫ್ರೀ ಆಗಿ ತಗೊಂಡವ್ರೆ. ಅದೊಂದು 8,000 ಕೋಟಿ ಆಯ್ತು. ಕೋಟಿಗಟ್ಟಲೆ ಹಣ ಶಿರಾದಲ್ಲಿ ಜನರಿಗೆ ಮನೆ ಮುಂದೆ ಶಿಕ್ಷಣ ಸಿಕ್ಕಿದೆ. ನಾನು MLC ಆಗಿ ಕೇವಲ 5 ವರ್ಷ ಆಯ್ತು. 5 ವರ್ಷದಲ್ಲಿ ನಾನು ಒಂದು 20 ಕೋಟಿ ರೂಪಾಯಿ ಸ್ಕೂಲ್ಗಳು ಕಟ್ಸಕ್ ದುಡ್ಡು ಕೊಟ್ಟಿದ್ದೀನಿ. ಶಿರಾದಲ್ಲಿ ಒಂದು 5 ಕೋಟಿ ರೂಪಾಯಿ ಕೊಟ್ಟು ದುಡ್ಡು ಮಾಡಿದ್ದೀನಿ. ಹಾಗೆ ನಮ್ಮ ಬರಗೂರಿನಲ್ಲಿ ನಾನು ಓದಿದ ಸ್ಕೂಲು, ಅಲ್ಲಿ ಒಂದು 2 ಕೋಟಿ ರೂಪಾಯಿನಲ್ಲಿ ಒಂದು ಒಳ್ಳೆ ಸರ್ಕಾರಿ ಶಾಲೆ ಕಟ್ಸಿದ್ದೀನಿ. ಇನ್ನು ನಾನು ಬೆಳೆದೂರು ಗೋಪಿಕುಂಟೆ, ಅಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಕಟ್ಸ್ಕೊಟ್ಟಿದ್ದೀನಿ. ಈಗಾಗಲೇ 5 ಪಂಚಾಯತಿಗೆ 5 ಶಾಲೆ ಕಟ್ಸ್ಕೊಟ್ಟಿದ್ದೀನಿ. ಇನ್ನು ಹೆಣ್ಮಕ್ಳು ಓದುವಂತ ಶಾಲೆ ಶಿರಾದಲ್ಲಿ, ಅಲ್ಲಿಗೆ 1 ಕೋಟಿ ರೂಪಾಯಿದಲ್ಲಿ ಒಂದು ದೊಡ್ಡ ಕಾಂಪೌಂಡ್ ಹಾಕಿ, ಒಂದು ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರಕ್ಕೆ ಒಂದು 25 ಲಕ್ಷ ರೂಪಾಯಿ ಹಣ ಹಾಕಿ, ಈ ರೀತಿ ವಿಶೇಷವಾಗಿ ಅಲ್ಲಿ ಒಂದು ಆಘಾತ ಆದಾಗ, ಜೊತೆಗೆ ಈ ವಿಶೇಷವಾಗಿ ನಮ್ಮ ಚಿಕ್ಕಣ್ಣ ಈಗ ಒಂದು 20 ವರ್ಷದಿಂದ ಒಂದು ಅಲೆಮಾರಿ ಸ್ಕೀಮ್ ಅಲ್ಲಿ ನಮ್ಮ ಯಾದವ ಸಮುದಾಯದ ಒಂದು 25 ಜನ ಮಕ್ಕಳಿಗೆ ಒಟ್ಟು ಇವರು ಅವಾಗ ಸ್ವಲ್ಪ ಹೆಚ್ಚು ಓಡಾಡ್ತಾ ಇದ್ರು ಸಮಾಜ ಕಲ್ಯಾಣ ಅಲೆಮಾರಿ ಕೋಟಾದಲ್ಲಿ. ನಮ್ಮ ಪ್ರೆಸಿಡೆನ್ಸಿ ಕಾಲೇಜ್ ಒಂದು 40 ಜನ ಮಕ್ಕಳಿಗೆ, ಇನ್ನು ಬೇರೆ ಕಡೆ ಒಂದು 60. ಅವ್ರಿಗೆ ಹಾಸ್ಟೆಲ್ ಕೊಟ್ಟು ಫ್ರೀಯಾಗಿ ಒಂದು SLC ವರೆಗೆ ಫ್ರೀಯಾಗಿ ಓದಿಸಿದ್ದಾಯ್ತು. ಈ ತರ ಹಲವಾರು ಕೆಲಸ ಆಗಿದೆ. ಮುಂದೆ ಕೂಡ ನಾನು ಪ್ರಬಲವಾಗಿ ನಂಬಿದ್ದೇನೆ. ಇನ್ನು ಈ ಊರಲ್ಲೂ 3-4 ಜನ ಕೊಟ್ಟಿದೆ. ನಮ್ಮ ಗೋಪಾಲ್ ಆ ಕಡೆ ಬಸವರಲ್ಲಿ ನಿಮ್ಮಲ್ಲೂ ಕೂಡ. ಸೊ ಹಲವಾರು ಜನ ಇವತ್ತು ಹಳ್ಳಿನಲ್ಲೂ ಕೂಡ ಪ್ರೆಸಿಡೆನ್ಸಿನ ಓದಿ ಡಾಕ್ಟರ್ ಆಗುವಂತವ್ರು ಇದ್ದಾರೆ, ಆಗಿದ್ದಾರೆ. ನನ್ ಕನಸಿರೋದು ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಬಂದಾಗ, ಅಧಿಕಾರ ಬಂದಾಗ, ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಂದು ಹೈಟೆಕ್ ಶಾಲೆ ಕಟ್ಟಿಸ್ತೀನಿ. ಏನಿದೆ ನಾನೇನು ಕನಸುಗಳಿದ್ದೀನಿ, ಯಾರು ಪ್ರೆಸಿಡೆನ್ಸಿ ಸ್ಕೂಲ್ ಬರೋದ್ ಬೇಕಾಗಿಲ್ಲ. ನಾನು ಹೇಳ್ಬಿಡ್ತೀನಿ, ಯಾರು ಬರ್ಬೇಡ್ರಪ್ಪ ಅಲ್ಲಿ, ಯಾರು ಹೇಳಲ್ಲ ಪ್ರೈವೇಟ್ ಸ್ಕೂಲ್ನವ್ರು. ನಾನು ಹೇಳ್ತೀನಿ, ಯಾರು ಬರ್ಬೇಡ್ರಿ ಅಲ್ಲಿ, ಇಲ್ಲಿರೋ ಸ್ಕೂಲ್ನೇನೆ ಆ ಮಟ್ಟಕ್ಕೆ ನಾವು ಬೆಳೆಸೋಣ. ಅಲ್ಲಿ ಯಾರೋ ದುಡ್ಡಿರೋ ಓದಿಸ್ಕೋತಾರೆ, ಕೊನೆಗೆ ಈ ಊರವ್ರು ಯಾರು ಬರಲ್ಲ ಅಂದ್ರೆ ಬೆಂಗಳೂರಿನವ್ರು ಬಂದು ಓದಿಸ್ಕೊಂತಾರೆ. ಅದೇನೋ ಮಾಡ್ಕೊಳ್ಳಿ ಅದು. ಆದ್ರೆ ಇಲ್ಲಿರೋ ಮಕ್ಕಳಿಗೆ ಯಾರು ಬಡವರಿದ್ದಾರೆ, ಯಾರಿಗಾಗಲ್ಲ, ಅವ್ರಿಗೆ ಅವ್ರ ಮನೆ ಮುಂದೆ ಶಿಕ್ಷಣ ಕೊಡುವಂತ ಕೆಲಸ
ಅದ್ರ ಜೊತೆಗೆ ಇನ್ನು ನೀರ್ ಇರ್ಬೋದು, ಇನ್ನೊಂದು ಮತ್ತೊಂದು ಅವೆಲ್ಲ ಸಹಜವಾಗಿ ಆಗುವಂತವು ಆಗುತ್ತೆ. ವರ್ಣ ದೇವ್ರು ಮಳೆ ಕೊಡ್ತಾನೆ. ಚಿತ್ರಲಿಂಗೇಶ್ವರ ಸ್ವಾಮಿ ಕಂಡ್ಬಿಟ್ರೆ ಮಳೆ ಬರೋದು ಎಷ್ಟೊತ್ತು, ಮೊದ್ಲೂರ್ ಕೆರೆ ತುಂಬೋದು ಎಷ್ಟೊತ್ತು, ಆಯ್ತಲ್ಲ, ಕೋಟ್ ಬೀಳೋದು ಎಷ್ಟೊತ್ತು. ಈಗ ಇಲ್ಲ ದೇವ್ರನ್ನ ಮುನ್ಸ್ಕೊಂಡೆ ಅಂದ್ರೆ ಯಾರು ಏನು ತಿಪ್ಪುರ್ಲಾಗ ಹಾಕಿದ್ರು ಕೂಡ ಎಲ್ಲಿಂದ ಹೇಳ್ಬೋದು, ನೀರು ಬರಲ್ಲ, ಕೆರೆನೂ ತುಂಬಲ್ಲ. ಹಾಗಾಗಿ ಒಂದ್ ಕಡೆ ದೇವರು, ಇನ್ನೊಂದ್ ಕಡೆ ವಿದ್ಯೆ, ಶಿಕ್ಷಣ, ಇವೆರಡು ಕೊತ್ಕೊಡಲ್ಲ. ನಮ್ಮ ಹಳ್ಳಿ ಮಕ್ಕಳು ಕೂಡ ದೊಡ್ಡದಾಗಿ ಬೆಳೀಲಿ, ದೊಡ್ಡ ದೊಡ್ಡ ಹಂತಕ್ಕೆ ಹೋಗ್ಲಿ ಅನ್ನೋ ಒಂದು ವಿಶ್ವಾಸದಿಂದ ಈ ಕೆಲಸ ಮಾಡ್ತಿದ್ದೇನೆ. ಸದಾಕಾಲ ನಿಮ್ಮೆಲ್ಲರ ಜೊತೆ ನಾನು ಇರ್ತೇನೆ, ನೀವೆಲ್ಲ ನನ್ನ ಜೊತೆಗಿರಿ ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ, ಹಾಗೆ ಒಳ್ಳೆ ಮನಸ್ಸಿನ ಯುವಕರನ್ನ ನೀವು ಬೆಳೆಸ್ಬೇಕು. ಮುಂದೆ ಯಾವುದೇ ಚುನಾವಣೆ ಬರಲಿ, ಯಾವುದೇ ರೀತಿಯಾದ ಒಂದು ವ್ಯವಸ್ಥೆನಲ್ಲಿ ಒಳ್ಳೆ ಮನಸ್ಸಿನವರು ಇಲ್ಲಿರೋರೆಲ್ಲ ಒಳ್ಳೆಯವರೇ. ಈ ರಾಮಚಂದ್ರಪ್ಪ ಒಳ್ಳೆಯವರಲ್ವಾ, ನಮ್ಮ ಈರಣ್ಣ ಪಟೇಲ್ ಒಳ್ಳೆಯವರಲ್ವಾ, ಚಿಕ್ಕಣ್ಣ ಮಾಡಿರೋ ಸೇವೆ ನಿಮ್ ಜನಾಂಗದಲ್ಲಿ ಎಷ್ಟು ಜನಕ್ಕೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲಪ್ಪ. ನಾನಂತೂ ನಿಮ್ ಜನಾಂಗನ ಯಾವತ್ತೂ ಕೂಡ ಗುರ್ಸಿದ್ದೀನಿ. ಹಾಗಲ್ಲ, ನನಗೆ ಅವಕಾಶ ಬಂದ ತಕ್ಷಣ ಫಸ್ಟ್ ಚಿಕ್ಕಣ್ಣಲ್ಲೇ ಅಧ್ಯಕ್ಷನ್ ಮಾಡಿದ್ದು, ಈಗ ಉಪಾಧ್ಯಕ್ಷನ್ ಮಾಡಿದ್ದೀನಿ. ಮಧುಗಿರಿ ಜಿಲ್ಲೆ 4 ತಾಲೂಕುಗಳಿಗೆ ಉಪಾಧ್ಯಕ್ಷ. ಈರಣ್ಣ ಪಟೇಲ್ನ ಹಿಡ್ಕೊಂಡು ಬಂದು ಅಧ್ಯಕ್ಷನ್ ಮಾಡಿದೆ ಬಿಜೆಪಿಗೆ, ಬಾಂಧಿನೋ ಅಂತ ಹೇಳಿ, ಆಯ್ತಲ್ಲ. ಹಾಗೆ ನಮ್ಮ ರಾಮಚಂದ್ರಪ್ಪ ಬಂದ್ರು, TP ರಾಜಣ್ಣ, ರಂಗಪ್ಪ, ಇವು ಯಾರೇ ಬರ್ಲಿ, ನನಗೆ ಜಾತಿ ಇಲ್ಲ, ನನಗೆ ಎಲ್ಲರೂ ನಮ್ಮವರೇ, ನಾವೆಲ್ಲ ಒಂದೇ. ನಮ್ಮ ನರಸಿಂಹರಾಜು ಕೂಡ ಇಲ್ಲಿ ಎಷ್ಟು ಒಂದು ಎಲ್ಲರ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ತಾನೆ. ರಘು ಅವರು ಕೂಡ ಎಷ್ಟು ಎಲ್ಲ ಒಳ್ಳೆಯವರೇ, ಜನ ಇರೋರೆಲ್ಲ ಒಳ್ಳೆಯವರೇ. ಅವ್ರನ್ನ ಬೆಳೆಸ್ಕೊಳ್ಳೋಣ. ಜೊತೆಗೆ ಒಂದು ಕಡೆ ಈ ಸರ್ಕಾರ ಶಾಲೆಗಳನ್ನ ಮುಚ್ಚಿದೆ, ಹೇಳಕ್ಕಾಗಲ್ಲ. 40,000 ಶಾಲೆಗಳನ್ನು ಮುಚ್ಚಿ 40,000 ಏನ್ ಮಾಡ್ಬೋದು ಅವ್ರ ಮುಂದೆ ಅಧಿಕೃತವಾಗಿ CL7 ಮಾಡ್ಬಿಡ್ತಾರೆ ಅಂತ. ಈಗ ಜಾಗ ಬೇಕಲ್ಲ, ಸರ್ಕಾರದ ಜಾಗ ಅಲ್ಲ, ಬಹುಶಃ ಮೋಸ್ಟ್ಲಿ ಹಂಗ್ ಮಾಡೋದು ಹೇಳಕ್ಕಾಗಲ್ಲ. ಇವರು CL7 ಹಳ್ಳಿ ಈಗಾಗಲೇ ಕಳ್ತಂದಾಗ ಮಾರ್ತಾವ್ರೆ. ಹಳ್ಳಿನಲ್ಲಿ ಕೂಡ ಎಂಡ ಬರೋದಾಗ್ತಾ ಇದೆ. ಖಂಡಿತ ನಮ್ಮೂರುಗಳು ಸರ್ವನಾಶ ಆಗ್ತವೆ. ಯಾವುದೇ ಕಾರಣಕ್ಕೂ ನಾವು ಅದನ್ನ ನಿಲ್ಲಿಸ್ಬೇಕು. ಶಾಲೆಗಳನ್ನು ಮಾತ್ರ ಬಾಗ್ಲಾಕೋದಕ್ಕೆ ಬಿಡಬಾರ್ದು. ನಮ್ಮ ಗುಂಡಪ್ಪ ಇದ್ದಾರೆ ಅಲ್ವಾ, ಗೊತ್ತು ಅವ್ರಿಗೆ ವಿದ್ಯೆ ಮಹತ್ವ ಏನು. ಇವತ್ತು ಬರೀ ಆರ್ಡಿನರಿ ವಿದ್ಯೆ ಸಾಕಾಗಲ್ಲ. ಇವತ್ತು ಒಂದು ಕ್ವಾಲಿಟಿ ಎಜುಕೇಶನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳು ಮುಂದಕ್ಕೆ ಹೋಗ್ತಾರೆ. ಇಲ್ಲಾಂದ್ರೆ SLC ಡ್ರಾಪ್ 6, 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿ ಮತ್ ನಿಮ್ ಜೊತೆ ಕುರಿ ಕಾಯಕ್ ಬರ್ತಾರೆ. ಅದಾಗಲ್ಲ. ಅರ್ಥ ಎಲ್ಲಿವರೆಗೂ ಕುರಿ ಕಾಯೋದು? ಈಗೇನ್ ಮೊದ್ಲಂದ್ರೆ ಗೋಮಾಳಗಳಿದ್ವು, ಜಮೀನುಗಳಿದ್ವು. ಈಗ ಅವನ್ನೆಲ್ಲ ಮಾರ್ಕೊಂಡ್ಬಿಟ್ಟಾರೆ. ಅವನ್ನೆಲ್ಲ ಸಾಗುವಳಿ ಚೀಟಿ ಕೊಟ್ಟು ಸೈಟ್ಗಳು ಮಾಡಿ ಕುರಿ ಮೇಯ್ಸಕ್ ಜಾಗ ಇಲ್ಲ. ನಾನು ಅದೇ ಕೇಳಿದೆ ಇಲ್ಲಿ ಶಾಸಕರು ಜಯಚಂದ್ರ ಅವ್ರಿಗೆ, ಅಲ್ಲ ಸ್ವಾಮಿ, ಈಗ ಈ ಇರೋಬರೋ ಹುಲ್ಗಾವಲೆಲ್ಲ ಮುಚ್ಚಿಬಿಟ್ರಿ, ಇಲ್ಲಿ ವದಾಗಾರ ಮಾಡ್ತಿದ್ದೀರಾ. ಎಲ್ಲಿ ಗೂನಹಳ್ಳಿ ಹತ್ರ ಎಲ್ಲ ಒಂದ್ ಕಡೆ ವದಾಗಾರ, ಸೇಲಹಳ್ಳಿ ವದಾಗಾರ ಮಾಡ್ರಿ. ಆದ್ರೆ ಜನಗಳು ಕುರಿ ಮೇಯ್ಸಕ್ ಜಾಗ ಬೇಕಲ್ಲ. ಇಲ್ಲಿಂದ ಗುಳೆ ಹೋಗ್ತಾರೆ ಮಂಡ್ಯ ಕಡೆ, ಅಲ್ಲಿ ಅವ್ರ ಮೇಲೆ ರೈತರ ಮೇಲೆ ಗಲಾಟೆಗಳಾಗ್ತವೆ, ಇನ್ನೊಂದ್ ಮತ್ತೊಂದು ಆಗುತ್ತೆ. ಅವ್ರ ಹೆಂಡತಿ ಮಕ್ಕಳನ್ನ ಇಲ್ಲಿ ಬಿಟ್ಟು ಎಲ್ಲಿ ಗುಳೆ ಹೋಗೋದು? ನಮ್ಮಲ್ಲೇ ಜಾಗಗಳಿದ್ರೆ ಏನೋ ಮಾಡ್ತಾರೆ. ಎಲ್ಲೈತೆ ಹೇಳ್ರಿ? ಯಾವ್ದು ಕುರಿ ಮೇಯ್ಸಕ್ ಯಾವ ಜಾಗ ಇದೆ ನಮ್ಮಲ್ಲಿ? ಎಲ್ಲಿ ಇಲ್ಲ. ಎಲ್ಲ ಸಾಗುವಳಿ ಚೀಟಿ ಕೊಟ್ರು, ಸೈಟ್ ಮಾಡಿದ್ರು, ಎಲ್ಲ ಹಂಚ್ಬಿಟ್ರು, ಆಯ್ತಲ್ಲ. ಸೊ ಹಿಂಗಾಗತ್ತೆ. ಹಂಗಾಗಿ ಖಂಡಿತ ಇವೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು, ನಾನು ಕೂಡ ನಿಮ್ ತರ ಹಳ್ಳಿಲಿ ಬೆಳೆದಾಗಿರೋದ್ರಿಂದ ನಿಮ್ ಕಷ್ಟ ಗೊತ್ತಿದೆ. ನಾನು ಈಗಲೇ ಹೇಳಲ್ಲ ಏನೆಲ್ಲ ಮಾಡ್ಬೋದು ಅಂತ. ಒಂದ್ ದೊಡ್ಡ ಕಲ್ಸಿದೆ ನನಗೆ, ನಮ್ಮ ತಾಲೂಕಿಗೆ ನಂದೇ ಆದಂತ ಕಲ್ಸಿದೆ. ಅದನ್ನ ಖಂಡಿತವಾಗ್ಲೂ ಕೂಡ ನಾನು ಹೋರಾಟ ಮಾಡಿ ನಾನು ನಿಮ್ಮೆಲ್ಲರ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಹೇಳಿ, ಈ ಒಂದು ಅವಕಾಶಕ್ಕಾಗಿ ಇಲ್ಲಿ ಕರೆದು ಇವತ್ತು ಈ ಒಂದು ಸಣ್ಣ ಕೆಲಸ ಆದ್ರೂ ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ನೀವೆಲ್ಲ ಇದರ ಉದ್ಘಾಟನೆ ಕರೆದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಅರ್ಪಿಸಿ, ಚಿತ್ರಲಿಂಗೇಶ್ವರ ಸ್ವಾಮಿ ನಮಗೆ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಮತ್ತೊಂದು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.